ಬೆಂಗಳೂರಿನಲ್ಲಿ ವಿದ್ಯುತ್ ಸ್ಪರ್ಶ ಆಗಿ ಮಹಿಳೆ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಳಗ್ಗೆಯಿಂದ ನೀವು ಆ ಸುದ್ದಿಯನ್ನು ನೋಡ್ತಾ ಇದ್ರಿ. ಈಗ ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಖಾನ್ ಆಗಮಿಸಿದ್ದಾರೆ. ಚಾಮರಾಜಪೇಟೆಯ ಶಾಸಕರು ಚಾಮರಾಜಪೇಟೆಯ ಆನಂದಪುರದಲ್ಲಿ ಮಹಿಳೆ ಸಾವನ್ನಪ್ಪಿದ್ರು. ಅಂದ್ರೆ ಅಲ್ಲಿ ಸರಿ ನೀರಿನ ವ್ಯವಸ್ಥೆ ಇಲ್ಲ, ಹಾಗಾಗಿ ಈ ಕರೆಂಟ್ ಲೈನ್ ನಿಂದಲೇ ನಾವು ಮೋಟಾರ್ಗಳನ್ನು ಹಾಕೊಂಡಿದ್ದೀವಿ ಅಂತ ಸ್ಥಳೀಯರು ಹೇಳ್ತಾ ಇದ್ರು. ಸೊ ಮೊದಲು ಸಚಿವರ PA ಆಯೂಬ್ ಖಾನ್ ಸ್ಥಳಕ್ಕೆ ಬಂದರು. ಆಯೂಬ್ ಖಾನ್ಗೆ ಸ್ಥಳೀಯ ನಿವಾಸಿಗಳು ಘೇರಾವ್ ಹಾಕಿದ್ರು. ಸಚಿವರು ಬರಲೇಬೇಕಿಲ್ಲಿ, ಶಾಸಕರು ಬರಲೇಬೇಕು ಅಂತ ಪಟ್ಟು ಹಿಡಿದ್ರು ಸ್ಥಳೀಯರು. ಕೊನೆಗೂ ಈಗ ಸ್ಥಳಕ್ಕೆ ಸಚಿವ ಜಮೀರ್ ಅಹಮದ್ ಆಗಮಿಸಿದ್ದಾರೆ. ಜಮೀರ್ ಅಹಮದ್ ಚಾಮರಾಜಪೇಟೆಯ ಶಾಸಕರು, ಅವರೀಗ ಸ್ಪಾಟಿಗೆ ಬಂದಿದ್ದಾರೆ. ನಿಮಗೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸೆಲ್ವಿ ಎನ್ನುವ ಮಹಿಳೆ ಸಾವನ್ನಪ್ಪಿದ್ರು. ಅದಕ್ಕೆ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡ್ತಾ ಇದ್ರು ಸ್ಥಳೀಯ ನಿವಾಸಿಗಳು. ನಮಗೆ ಶಾಶ್ವತವಾದಂಥ ನೀರಿನ ವ್ಯವಸ್ಥೆಯನ್ನು ಮಾಡಿಕೊಡಿ ಅನ್ನೋದೀಗ ಸ್ಥಳೀಯರು ಹೇಳ್ತಿರೋದು. 20 ವರ್ಷಗಳಿಂದ ನಾವು ನೋಡ್ತಾ ಇದ್ದೀವಿ, ಏನೂ ಬದಲಾವಣೆ ಆಗಿಲ್ಲ ಅಂತ. ಈಗ ಜಮೀರ್ ಅಲ್ಲಿಗೆ ಸ್ಪಾಟಿಗೆ ಬಂದಿದ್ದಾರೆ. ರೀ, ಇನ್ಮೇಲೆ ಮನೆ ಕೆಲಸಕ್ಕೆ ಹೆಲ್ಪ್ ಮಾಡ್ಬೇಕು ನೀವು. ಯಾಕೆ ನಿಂಗೆ ಎಲ್ಲರ ಕೆಲಸ ಸಿಗ್ತಾ? ಕೆಲಸನ ನೋವೇ, ನಾನೇ ಬಾಸ್ ಆಗ್ತೀನಿ. ಬಾಸ್ ಅದೇಗೆ? ಬಾಸ್ ವಾಲ್ ಬಾಸ್ ವಾಲಾ, ಬಿ ದ ಬಾಸ್. ಅದು 10 ದಿನ ಹಿಂದೆನೇ ನಾನು ಗುದ್ಲಿ ಪೂಜೆ ಮಾಡಿ ಕಾವೇರಿ ನೀರು ಕೊಡಬೇಕಂತ. ಅದೇನಾಗಿದೆ, ಮುಂಚೆಯಿಂದ ಕಾವೇರಿ ನೀರಿದೆ. ಇವರೇನು ಮಾಡಿದ್ದಾರೆ, 1 ಫ್ಲೋರ್ 2 ಫ್ಲೋರ್ 3 ಫ್ಲೋರ್ 4 ಫ್ಲೋರ್ ಕಟ್ಬಿಟ್ಟಿದ್ದಾರೆ. ಅದು ಕಟ್ಟಿರೋದೇ ಇಲ್ಲೀಗಲ್, ತಮಗೆಲ್ಲ ಗೊತ್ತಿದ್ದಂಗೆ. 3-4 ಫ್ಲೋರ್ ಕಟ್ಕೊಂಡು ಅದೇನು ಮಾಡಿದ್ದಾರೆ, ಮೋಟ್ರ್ ಹಾಕ್ಕೊಳ್ತಾರೆ. ಎಲ್ಲ ಮನೆಗಳು ಅಲ್ಲಿ ಮೋಟ್ರ್ ಹಾಕ್ಕೊಂಡು ಇಲ್ಲಿಗೆಲ್ಲ ಕರೆಂಟ್ ತೊಗೊಂಡು ಮೋಟ್ರುಗಳು ಹಾಕ್ಕೊಂಡಿದ್ದಾರೆ. ಕೆಲ 15 ದಿನ ಹಿಂದೆನೇ ನಾನು ಬಂದು ಗುದ್ಲಿ ಪೂಜೆ ಮಾಡಿ, ದಯಮಾಡಿ ಗಾಯತ್ರಿ ಅಂತ ಇಲ್ಲೇ ಇದ್ದಾರೆ, ನಮ್ಮ ಒಗ್ಬೋರ್ಡು ಮೆಂಬರು ಆಗಿದ್ದಾರೆ, ಡೈರೆಕ್ಟ್ರು ಆಗಿದ್ದಾರೆ, ಮೆಂಬರು ಆಗಿದ್ದಾರೆ. ಅವ್ರನ್ನ ಕರ್ಕೊಂಡು ಎಲ್ಲ ಊರಿನವರೆಲ್ಲ ಕರ್ಕೊಂಡು ನಾನು ಅವ್ರಿಗೆ ಹೇಳಿದ್ದೀನಿ, ದಯಮಾಡಿ ಇಲ್ಲಿಗಲ್ ಕರೆಂಟ್ ಹಾಕ್ಕೊಂಡ್ಬೇಡಿ, ಅನಾಹುತಗಳು ಆಗ್ತದಂತ 15 ದಿನ ಹಿಂದೆ ಹೇಳಿದ್ದೀನಿ ನಾನು. ಇವ್ರೇನು ಮಾಡ್ತಾರೆ, 1 ಫ್ಲೋರ್ 4 ಫ್ಲೋರ್ ಕಟ್ಕೊಂಡಿದ್ದಾರೆ. 4 ಫ್ಲೋರ್ಗೆ ಕರೆಂಟ್ ತೊಗೊಳಕ್ಕೆ ಮೋಟ್ರುಗಳು ಹಾಕ್ಕೊಂಡು ಇಲ್ಲಿಗಲ್ ಕರೆಂಟ್ ತೊಗೊಳ್ತಾರೆ. ಈ ಅನಾಹುತ ಆಗಬಾರ್ದಾಗಿತ್ತು, ಅನಾಹುತ ಆಗಿದೆ. ಆ ಕಾರಣಕ್ಕೇ 15 ದಿನ ಹಿಂದೆನೇ ನಾನು ಬಂದು ಎಲ್ಲರಿಗೂ ನೀರು ಸಿಗಬೇಕಂತಾನೆ ಕಾವೇರಿ ಪೈಪ್ಲೈನ್ ಚೇಂಜ್ ಮಾಡ್ಬೇಕಂತ ಹೇಳ್ಬಿಟ್ಟು 2.5 ಕೋಟಿ ವೆಚ್ಚದಲ್ಲಿ ಮೊನ್ನೆನೇ ಗುದ್ಲಿ ಪೂಜೆ ನಾನು ಮಾಡೋಗಿರೋದು. ಈಗ ನೀರು ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟ್ ಡೇ ಒಂದಿನ ನೀರು ಬಿಡ್ತೀವಿ. ಇವ್ರೇನು ಮಾಡಿದ್ದಾರೆ, ಇಲ್ಲಿಗಲ್ ಆಗಿ ಬಿಲ್ಡಿಂಗ್ಗಳು ಕಟ್ಬಿಟ್ಟವ್ರೆ ನೋಡಿ. ಅಲ್ಲಿ 4 ಫ್ಲೋರ್ 5 ಫ್ಲೋರ್ ಬಿಲ್ಡಿಂಗ್ಗಳು ಕೊಟ್ಟರು. ಈಗ ಮೋಟ್ರುಗಳು ಹಾಕೊಂಡ್ರೆ ಏನಾಗ್ತದೆ, ನೀರು ಪ್ರೆಷರ್ ಕಡಿಮೆ ಆಗ್ತದೆ. ಆ ಕಾರಣಕ್ಕೆ ಆಗಬಾರ್ದಂತಾನೆ 15 ದಿನ ಹಿಂದೆ ಗಾಯತ್ರಿ ಇಲ್ಲೇ ಇದ್ದಾರೆ ಕೇಳಿ, ಎಲ್ಲ ಊರವ್ರನ್ನ ಎಲ್ಲ ತೊಗೊಂಡು ನಾನು ಎಲ್ಲ 1-2 ತಿಂಗಳಲ್ಲಿ ಕಾವೇರಿ ನೀರು ಬಂದಾಗ ಎಲ್ಲ 4 ಫ್ಲೋರ್ಗಳು ಕಾವೇರಿ ನೀರು ಬಂದಂಗೆ ನಾನು ಮಾಡ್ಕೊಡ್ತೀನಿ. ದಯಮಾಡಿ ಇಲ್ಲಿಗಲ್ ಆಗಿ ಕರೆಂಟ್ ತೊಗೊಂಡು ಮೋಟ್ರುಗಳು ಆಗಬೇಡಿ ಅಂತಲೂ ಹೇಳಿದ್ದೀನಿ ನಾನು. ಈಗ ನೀರು ಇಲ್ಲಿಗೆ ಬಿಡ್ತೀವಿ, ಆಲ್ಟರ್ನೇಟ್ ಡೇ ಒಂದಿನ ನೀರು ಬಿಡ್ತೀವಿ. ನಮ್ಮ ಪ್ರತಿನಿಧಿ ರಾಜಪ್ಪ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಇದೇ ಸ್ಪಾಟ್ನಿಂದ. ಈಗ ರಾಜಪ್ಪ, ನಾವು ಗಮನಿಸ್ತಾ ಇದ್ದೀವಿ, ಆಯೂಬ್ ಖಾನ್ ಬಂದರು, ಅದಾದಮೇಲೆ ಜಮೀರ್ ಅವರು ಬರಬೇಕು ಅಂತ ಅಲ್ಲಿ ಎಲ್ಲರೂ ಕೂಡ ಒತ್ತಾಯ ಮಾಡಿದ್ದು ನಾವು ಆಗಲೇ ನೋಡ್ತಾ ಇದ್ವಿ. ಸೊ ಇದೀಗ ಜಮೀರ್ ಅವರು ಬಂದ ಮೇಲೆ ಏನು ಹೇಳ್ತಿದ್ದಾರೆ ಅಂತ ಅಂದರೆ, ಅವರು ಗುದ್ಲಿ ಪೂಜೆ ಮಾಡಿರುವಂಥದ್ದು ಬಗ್ಗೆ ಕೂಡ ಹೇಳ್ತಾ ಇದ್ರು. ಸೊ ಬಂದಮೇಲೆ ಅಲ್ಲಿ ಸ್ಥಳೀಯರ ರಿಯಾಕ್ಷನ್ ಹೇಗಿತ್ತು, ಏನೇನಾಗ್ತಿದೆ ಅಲ್ಲೀಗ? ಅವಿನಾಶ್, ಬೆಳಿಗ್ಗೆ 8 ಗಂಟೆಯಿಂದಲೂ ಕೂಡ ಸೆಲ್ವಿ ಸಾವಿಗೆ ನ್ಯಾಯ ಬೇಕು, ಅದ್ರ ಜೊತೆಗೆ ನಮಗೆ ನೀರು ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಆನಂದಪುರ ಜನರು ರಸ್ತೆ ತಡೆಯನ್ನು ನಡೆಸಿ ಪ್ರತಿಭಟನೆ ಕೂಡ ನಡೆಸಿದ್ರು. ಅದಾದ ನಂತರದಲ್ಲಿ ಈಗ ಸ್ಥಳೀಯ ಶಾಸಕರಾಗಿರುವಂತಹ ಜಮೀರ್ ಅಹಮದ್ ಖಾನ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಇಲ್ಲಿನ ಘಟನಾ ಸ್ಥಳ ಏನಿದೆ ಅದನ್ನ ಪರಿಶೀಲನೆ ಕೂಡ ಮಾಡಿದ್ರು. ಆದ್ರೆ ಅವರು ಮಾತಾಡ್ತಾ ಒಂದು ಪದವನ್ನ ಕೂಡ ಉಲ್ಲೇಖ ಮಾಡಿದ್ರು. ಆದ್ರೆ ಇಲ್ಲಿರುವಂತಹ ಜನರದ್ದೇ ತಪ್ಪು ಅನ್ನುವಂತಹ ರೀತಿಯಲ್ಲಿ ಉಡಾಫೆ ಆದಂತಹ ಉತ್ತರವನ್ನ ನೀಡಿ ಹೋಗಿದ್ದಾರೆ. ಯಾಕಂತಂದ್ರೆ ಅಲ್ಲಿ ನೀರನ್ನ ತೆಗೆದುಕೊಳ್ಬೇಕಾದ್ರೆ ಇಲ್ಲಿಗಲ್ ಆಗಿ ಮೋಟರ್ ಅನ್ನು ಅಳವಡಿಸಿಕೊಂಡು ಕರೆಂಟ್ ಕೊಟ್ಟು ನೀರನ್ನ ತೆಗೆದುಕೊಳ್ತಿದ್ದಾರೆ ಅನ್ನುವಂತ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ವಾಸ್ತವದಲ್ಲಿ ನೋಡೋದಾದ್ರೆ ಜನರಿಗೆ ಆ ರೀತಿ ಮೋಟರ್ ಹಾಕೊಳ್ದೇ ಇದ್ರೆ ಆ ದಿನ ಪೂರ್ತಿ ನೀರೇ ಸಿಗೋದಿಲ್ಲ. ಯಾಕಂತಂದ್ರೆ ನಾವು ಮೊದಲೇ ಹೇಳ್ದಂಗೆ ಸ್ಲಮ್ಗಳಲ್ಲಿ ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ನೀರು ಬಿಡೋದು.
ಅಲ್ಲಿವರೆಗೂ ಕೂಡ ಜನ ಕಾಯ್ಕೊಂಡಿರ್ಬೇಕು. ಅದ್ರ ಜೊತೆಗೆ ಬಂದು ಬಿಂದಿಗೆ ಹಿಡ್ಕೊಂಡು ಬಂದು ಕೂತ್ಕೊಂಡ್ರೆ ಅಲ್ಲಿ ಸಾಲುಗಟ್ಟಿ ಜನ ನಿಂತಿರ್ತಾರೆ. ಆದ್ರೆ ಅದೆಲ್ಲವನ್ನೂ ಕೂಡ ಮೆಟ್ಟಿ ನಿಲ್ಬೇಕಂದ್ರೆ, ನೀರು ತಗೋಬೇಕಂದ್ರೆ ಈ ರೀತಿಯಾಗಿ ಮೋಟರ್ನ ಅಳವಡಿಸ್ಕೊಬೇಕು. ಹಾಗಾದ್ರೆ ಇಲ್ಲಿಗಲ್ ಅಂತ ಹೇಳಿದವರು ಇಷ್ಟು ದಿನಗಳ ಕಾಲ ಅಂದ್ರೆ ಸಾಕಷ್ಟು ವರ್ಷದಿಂದಲೂ ಕೂಡ ಜನ ಮೋಟರ್ನ ಅಳವಡಿಸ್ಕೊತಿರ್ಬೇಕಾದ್ರೆ ಯಾಕೆ ಕ್ರಮಕ್ಕೆ ಮುಂದಾಗಿಲ್ಲ ಅನ್ನುವಂಥ ಪ್ರಶ್ನೆ ಕೂಡ ಸಹಜವಾಗಿ ಮೂಡ್ತಾ ಇರುವಂಥದ್ದು. ಹಾಗಾಗಿ ಶಾಸಕ ಜಮೀರ್ ಅಹಮದ್ ಖಾನ್ ಅವರು ಈ ರೀತಿಯಾಗಿ ಉಡಾಫೆ ಉತ್ತರವನ್ನು ಕೊಡೋದ್ರ ಬದಲಾಗಿ ಜನರ ಒಂದು ಕಷ್ಟವನ್ನ ಕೇಳಬೇಕಾಗತ್ತೆ, ಅವರಿಗೆ ಬೇಕಾಗುವಂತ ಪರಿಹಾರವನ್ನು ಕೂಡ ಒದಗಿಸಬೇಕಾಗತ್ತೆ. ಅದರ ಜೊತೆಗೆ ಈ ಹಿಂದೆ ಬಂದು ಗುದ್ಲಿ ಪೂಜೆ ಮಾಡ್ಕೊಂಡು ಹೋಗಿದ್ದೆ ಅನ್ನೋ ಮಾತನ್ನ ಕೂಡ ಹೇಳಿದ್ರು. ಆದ್ರೆ ಸ್ಥಳೀಯ ಜನರು ಹೇಳೋದೇ ಬೇರೆ, ಅವ್ರು ಬಂದಿರೋದನ್ನು ನಾವು ನೋಡಿಲ್ಲ ಅನ್ನುವಂಥ ಮಾತನ್ನ ಕೂಡ ಹೇಳ್ತಾ ಇರುವಂಥದ್ದು. ಅವಿನಾಶ್, ಧನ್ಯವಾದ ಮಾಹಿತಿಗಾಗಿ ರಾಚಪ್ಪ.